ಕೊನೆಗೂ ಪ್ರಪಂಚದ ಎಂಟನೇ ಅದ್ಭುತ ನೋಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಾನು ಪಾರ್ಟಿಗೆ ಬರಕ್ ಒಪ್ಕೊಂಡೆ, ಆದ್ರೆ ನಂದು ಒಂದ್ ಕಂಡೀಷನ್ ಇದೆ. ಮೌಂಟ್ ಎವರೆಸ್ಟ್ ಇಂದ ಜಂಪ್ ಮಾಡಕ್ ಹೇಳು, ಮಾಡ್ಬಿಡ್ತೀನಿ. ಅಷ್ಟೆಲ್ಲ ಸ್ಕೋಪ್ ಹೊಡಿಬೇಡಿ. ನೀವು ಎಕ್ಸಾಮ್ಗೆ ಏನೂ ಕಳ್ಳಾಟ ಮಾಡದೆ ಚೆನ್ನಾಗಿ ಓದ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಬೇಕು. ನೋ ಅನ್ನೋ ಮಾತಾ ಇಲ್ಲ. ಈ ಸಲ ಡಿಸ್ಟಿಂಕ್ಷನ್ ತಗೊಳ್ತೀನಿ, ನೋಡ್ತಾ ಇರು. ವೆರಿ ಗುಡ್, ಜಾಣ ಮರಿ. ಹೌದು, ಪಾರ್ಟಿಗೆ ಯಾರೆಲ್ಲ ಬರ್ತಾ ಇದಾರೆ? ಎಲ್ಲ ಸೇರಿ ಒಂದ್ 10-15 ಜನ ಬರ್ತಾರೆ. ಕನ್ನಡಕ, ನೀನ್ ಏನೇ ಡೌಟ್ ಇದ್ರು ಈಗ್ಲೇ ಕ್ಲಿಯರ್ ಮಾಡ್ಕೊ. ಬರ್ತೀನಿ ಅಂತ ಹೇಳಿದ್ಯಾ? ಆಮೇಲೆ ಕೈ ಎತ್ಬೇಡ, ನನ್ನ ಹಾರ್ಟೇ ಬ್ರೇಕ್ ಆಗೋಗುತ್ತೆ. ಇಲ್ಲ. Shall I drop you? ಸಂಜಯ್ ರಿಯಾ ಇಷ್ಟೊಂದು ಕ್ಲೋಸ್ ಇದ್ದಾರಾ? ಇವರಿಬ್ರು ಮಾತಾಡ್ತಿರೋದು ನೋಡ್ತಿದ್ರೆ ಇದು ಬರೀ ಫ್ರೆಂಡ್ಶಿಪ್ ತರ ಕಾಣಿಸ್ತಿಲ್ಲ. ಈ ಸಂಜಯ್ ಯಾಕೆ ರಿಯಾ ಬೆನ್ನಿಂದೆ ಬಿದ್ದಿದ್ದಾನೆ? ಹೇಗ್ ನೋಡಿದ್ರು ಅವನ್ ಮೆಂಟಾಲಿಟಿಗೆ ರಿಯಾ ಅಂತೂ ಸೂಟ್ ಆಗೋದೇ ಇಲ್ಲ. ರಿಯಾ ಬೇರೆ ಮೊದ್ಲೇ ತುಂಬಾ ಇನ್ನೋಸೆಂಟು. ಈ ಸಂಜಯ್ ಏನ್ ಮಾಡೋದಕ್ಕೆ ಹೊರಟಿದ್ದಾನೆ? ಅದು ಅಮ್ಮ, ನೀವ್ ಈ ರೋಡಲ್ಲಿ ಕಾರ್ ಓಡಿಸ್ಕೊಂಡು ಜುಯ್ ಅಂತ ಬರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀನಿ. ಡ್ರೈವಿಂಗ್ ಸೀಟ್ ಅಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಏನ್ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ಗಿಂತ ಎಕ್ಸೈಟ್ಮೆಂಟ್ ನಿಮ್ಗೆ ಜಾಸ್ತಿ ಇದೆ ಅಲ್ವಾ? ಡ್ರೈವಿಂಗ್ ಕಲಿತಿರೋದ್ ನಾನು, ನವಿಲ್ ತರ ಕುಣಿತಿರೋದ್ ನೀನು. ಮತ್ತೆ ಇನ್ಮೇಲಿಂದ ಪಿಕ್ನಿಕ್, ಸುತ್ತಾಟ, ಓಡಾಟ ಎಲ್ಲ ನಿಮ್ ಕಾರಲ್ಲೇ. ಹೌದು, ನಿಮ್ ಕೈ ನೋವು ಹೇಗಿದೆ? ನನ್ ಮೆಡಿಸಿನ್ ಕೊಟ್ಟಿರೋದ್ ಯಾರು ಹೇಳು? ನೀನಲ್ವಾ? ಅಂದ್ಮೇಲೆ ಗುಣ ಆಗದೆ ಇರುತ್ತಾ? ಅದಕ್ಕಿಂತ ಹೆಚ್ಚಾಗಿ ನಿನ್ ಪ್ರೀತಿಯಿಂದ ಧೈರ್ಯ ಅನ್ನೋ ಟಾನಿಕ್ ಕೊಟ್ಟಿದ್ಯಲ್ಲ, ಅದ್ರ ಮುಂದೆ ಈ ಸಣ್ಣ ಪುಟ್ಟ ನೋವೆಲ್ಲ ಜಾಸ್ತಿ ದಿನ ಇರಲ್ಲ. ನಿನ್ ಪ್ರೀತಿನೇ ನನಗ್ ಮದ್ದು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಆದ್ರೆ ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸ ಮುಗಿಸಿ ಪಟ್ ಅಂತ ರೆಡಿ ಆಗ್ಬಿಡ್ಬೇಕು. ಡ್ರೈವಿಂಗ್ ಕ್ಲಾಸ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಗಾಟ್ ಇಟ್ ನಿಧಿ ಮೇಡಮ್. ಆದ್ರೆ ನಿಮ್ ಮಾವಂಗಿದೆಲ್ಲ ಇಷ್ಟ ಆಗಲ್ವಲ್ಲ, ಏನ್ ಮಾಡೋದು? ಅಮ್ಮ, ಮಾವ ನಿಮ್ಗೆ ಸಪೋರ್ಟಿವ್ ಆಗಿದ್ದಿದ್ರೆ ಅವ್ರ ಇಷ್ಟ ಕಷ್ಟ ಎಲ್ಲಾನು ಮ್ಯಾಟ್ರ್ ಆಗಿರೋದು. ಆದ್ರೆ ಅವ್ರು ನಿಮ್ಗೆ ಯಾವ ವಿಚಾರದಲ್ಲಿ ಸಪೋರ್ಟಿವ್ ಆಗಿದ್ದಾರೆ ಹೇಳಿ? ಕೆಲವೊಂದ್ಸಲ ನಮಗೋಸ್ಕರ ನಾವೇ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕಾಗತ್ತೆ. ಹೌದೌದು, ನಿನ್ನಷ್ಟು ಧೈರ್ಯ ಬರೋಕ್ ನನ್ಗೆ ಯಾವ ಕಾಲ ಆಗುತ್ತೋ ಏನೋ. ಯಾವ ಕಾಲ ಯಾಕೆ? ಈಗ ತಾನೇ ನಾವು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದಲ್ಲ, ಆಗ್ಲೇ ಶುರು ಆಯ್ತು ನಿಮ್ ಕಾಲ. ಇವತ್ತಿಂದ ನಿಮ್ ಹೊಸ ಲೈಫ್ ಶುರು ಆಗ್ತಿದೆ ಅನ್ಕೊಳ್ಳಿ. ಆಲ್ ದ ಬೆಸ್ಟ್ ಅಮ್ಮ. ನನ್ ಮುದ್ದಿನ ಸೊಸೆಗೆ ಥ್ಯಾಂಕ್ ಯು. ಆಗ ಸಡನ್ ಆಗಿ ಕಿದಕಿದಾಗೆ ಯಾವ್ದೋ ಒಂದ್ ಗಾಡಿ ಬಂದು ಸೆಕೆಂಡ್ ಅಲ್ಲ ಎಲ್ಲ ಆಗೋಯ್ತು ಸರ್. ಅಮ್ಮ ಬಿದ್ದಿದ್ ಗಾಬ್ರಿಲಿ ಆ ಗಾಡಿ ಯಾವ್ದು, ನಂಬರ್ ಏನು, ಯಾವ್ದು ನೋಟೇ ಮಾಡ್ಕೊಂಡಿಲ್ಲ. ನೀವೆಲ್ಲರೂ ಮನುಷ್ಯರ ರಾಕ್ಷಸ್ರ? ಯಾಕೆ ಹೀಗೆ ಮಾಡಿದ್ರಿ? ಸಾಲ ಇರೋದು ನನ್ನ ಮೇಲೆ, ನಾನು ತೀರಿಸ್ತೀನಿ ಅಂತ ಹೇಳಿದೆ ತಾನೆ. ನನ್ನ ಫ್ಯಾಮಿಲಿ ತಂಟೆಗೆ ಬರಬೇಡಿ. ಏಯ್, ವಾಯ್ಸ್ ಕಮ್ಮಿ ಮಾಡು. ನೀನು ನಮ್ಮ ತಂಟೆಗೆ ಬರ್ದೇ ಇದ್ದಿದ್ರೆ ನಾವು ನಿಮ್ಮ ವಿಷಯಕ್ಕೆ ಬರ್ತಾ ಇರಲಿಲ್ಲ. ಕೇಳಕ್ಕೋಕ್ ಮುಂಚೆ ಎದುರುಗಡೆ ಯಾರಿದ್ದಾರೆ ಅಂತ ನೋಡ್ಬೇಕಾಗಿತ್ತು. ನನ್ನ ಜೊತೆ ಜಾಸ್ತಿ ಹಾರಾಟ ಮಾಡಕ್ ಹೋದ್ರೆ ನಿಮ್ಮ ಮನೆಯವ್ರಿಗೆ ಒಬ್ಬೊಬ್ಬರು ಒಂದೊಂದು ಗತಿ ಕಾಣಿಸ್ತೀವಿ. ಶಾಂಪಲ್ ನೀನೇ ನೋಡಿದ್ಯಲ್ಲ. ನಿಮ್ಮ ತಾಯಿನ ಮುಗಿಸೋದಕ್ಕೆ ನನಗೆ ನೆಚ್ಚೊತ್ತಿನ ಕೆಲಸ ಆಗಿರಲಿಲ್ಲ. ಇಷ್ಟಕ್ಕೆ ಬಿಟ್ಟಿದ್ದೀವಿ. ಬೇಗ ಸಾಲ ತೀರಿಸ್ತಿಲ್ಲ ಅಂದ್ರೆ ಮುಂದಾಗ ಅನಾಹುತನ ನಾವು ತಡೆಯೋಕ್ಕಾಗಲ್ಲ. ನನ್ನ ತಾಯಿನೇ ಮುಗಿಸ್ತೀಯ ನಿನ್ನ? ಏಯ್, ನನ್ನ ಮೈ ಮುಟ್ಟಿದ್ರೆ ನಿನಗೆ ಕಷ್ಟ. ಮೊದಲು ಸಾಲ ತೀರ್ಸು. ಮೇಡಮು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಯಾರೇ ನಿಮ್ಮ ಮೇಡಮ್? ಅವತ್ತಿಂದ ನೋಡ್ತಾ ಇದ್ದೀನಿ, ಮಾತಾಡ್ತಿದ್ರೆ ಮೇಡಮ್ 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 ಅಂತೀರಾ? ಎಲ್ರಿದ್ದಾರೆ ಅವರು? ನಾನು ಈಗ ಅವ್ರ ಹತ್ರ ಮಾತಾಡಬೇಕು. ಓಹೋ, ಮೇಡಮ್ ಹತ್ರ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ಯಾ? ಹಾಗೆಲ್ಲ ನಿನ್ನಂತವ್ರ ಹತ್ರ ಮಾತಾಡಲ್ಲ ಅವರು. ನಾನು ನಿಮ್ಮ ಮೇಡಮ್ ಹತ್ರ ಮಾತಾಡಬೇಕು. ಅವ್ರು ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ರೆ ಅಂತ ಕೇಳಲೇಬೇಕು. ಅವ್ರಿಗೆ ಈಗಲೇ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಕೇಳಬೇಕು. ಓಕೆ,
ನನ್ನ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡಕ್ ಹೋಗ್ಬೇಡ, ನಿನ್ ಕತೆನೇ ಮುಗಿಯುತ್ತೆ. ಮೇಡಮ್ ನಮಸ್ಕಾರ ಮೇಡಮ್. ಡಾಕ್ಟರ್ ಕರುಣ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಒಂದು ನಿಮಿಷ ಕೊಡ್ಲಾ ಮೇಡಮ್? ಹಲೋ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ತೀರಿಸ್ತೀನಿ, ಮೋಸ ಮಾಡಲ್ಲ. ಬಟ್ ನೀವು ನನ್ನ ಫ್ಯಾಮಿಲಿ ತಂಟೆಗೆ ಹೋದ್ರೆ ಸರಿ ಇರಲ್ಲ. ಮೇಡಮ್ ಹತ್ರ ಹಿಂಗೆ ಮಾತಾಡೋದು? ಮೇಡಮ್ ಸಾರಿ ಮೇಡಮ್, ಅವ್ರಿಗೆ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಾರಿ ಮೇಡಮ್. ಕೇಳಿಸ್ಕೋ, ಅವನಿಗೂ ಕೇಳಿಸು. ಸರಿ ಮೇಡಮ್. ಒಂದು ತಗೊಂಡಿರೋ ದುಡ್ಡನ್ನ ತೀರ್ಸೋ, ಇಲ್ಲದೆ ಇದ್ರೆ ಆಸ್ಪತ್ರೆನ ಬರ್ದು ಕೊಡು. ಬದುಕೋದಕ್ಕೆ ಜೀವ ಬೇಕು, ಇಲ್ಲ ಇರೋದಕ್ಕೆ ಜಾಗ ಬೇಕು, ಆಯ್ಕೆ ನಿನಗ್ ಬಿಟ್ಟಿರೋದು. ಕರ್ಣ, ನಾನು ಇದನ್ನೆಲ್ಲ ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನನಗ್ ಬೇಕಾಗಿರೋದು ದುಡ್ಡಲ್ಲ, ನಿನ್ನ ಕುಟುಂಬದ ನೆಮ್ಮದಿ. ನೀನು, ನಿನ್ನ ಕುಟುಂಬ, ಆ ರಮೇಶ್ ವಸಿಷ್ಠ ಯಾರು ನೆಮ್ಮದಿಯಾಗಿರ್ಬಾರ್ದು. ಇರೋದಕ್ಕೆ ನಾನು ಬಿಡೋದೂ ಇಲ್ಲ. ಮೇಡಮ್ ಬಾಯಿಂದ ಮಾತು ಹೊರಡ್ತು.